ತಿರುಗಿ ಬಿದ್ದಿದ್ದಾರೆ, ಇವತ್ತು ಹೈಕೋರ್ಟ್ಗೆ ಹೋಗಿದ್ದಾರೆ. ಇವೆಲ್ಲ 74 ಸಾವುಗಳು ಹೆಂಗದು ಅಂಥೇಳಿ ಈ ನೆಲೆಯಲ್ಲಿ ಇಡೀ ಪ್ರಕರಣವನ್ನು ಇನ್ನೊಮ್ಮೆ SIT ಅನ್ನೋ ಸಹಿತ ತನಿಖೆ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ಅವ್ರ ವಾದದ ಆ ವಾದ ನೋಡಿದ್ರೆ ಅದರಲ್ಲೂ ಇವರು ಇಲ್ಲಿವರೆಗೆ ಈ SIT ಇದ್ರ ಹಿಂದಿದ್ದವ್ರು ಯಾರು, ಈ ಸಾವುಗಳು ಹಿಂದಿದ್ದವ್ರು ಯಾರು ದಿಶೆಯಲ್ಲಿ ಇವ್ರೇನು ಆರೋಪ ಮಾಡಿದ್ರಲ್ಲ ಆ ವ್ಯಕ್ತಿಗಳು ಕರೆಸಿ ಇವತ್ತಿಗೂ ಎನ್ಕ್ವೈರಿ ಮಾಡಿಲ್ಲ, ಎನ್ಕ್ವೈರಿ ಮಾಡೋ ಚಾನ್ಸಸ್ಸೂ ಇಲ್ಲ. ಅಂದಾಗ ಸತ್ಯ ಹೊರಗೆ ಬಂದರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಅದ? ಅದಕ್ಕಾಗಿ ಇವತ್ತು ಮಹಿಳೆಯರಾಗಿರ್ಬೋದು, ಮಹಿಳೆಯರ ಹೋರಾಟ ಈ ರಾಜ್ಯ ತುಂಬ ಶುರುವಾಗ್ಯದ, ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ರೀ. ಅದ್ರ ಜೊತೆ ಮೈಕ್ರೋ ಫೈನಾನ್ಸ್ ಸೇರ್ಕೊಂಡದ, ಭೂ ಹಗರಣಗಳು ಸೇರ್ಕೊಂಡಿದ್ದಾವೆ. ಹೀಗಾಗಿ ಎಲ್ಲ ಕಡೆಗಳಿಂದಲೂ ಅಟ್ಯಾಕ್ ಜೋರಾಗಿದ್ದರಿಂದಾಗೆ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಅವ್ರ ಜೊತೆಗಾರರು ಎಲ್ಲರೂ ಇದಕ್ಕೆ ಬೆಂಬತ್ತಿದ್ದಾರೆ. ಇಲ್ಲ ಇದೇನದಪ್ಪ ಹೊರಗೆ ಬರಲಿ ಅಂತೇಳಿ, ಸತ್ಯ ಹೊರಗೆ ಬರಲಿ ಅಂತೇಳಿ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ರೂಪ ಪಡಿಬೋದು ಅನ್ನೋದು ಎಲ್ಲರಿಗೂ ಕುತೂಹಲದ ಇದು ಆಗಲೇಬೇಕಾದಂತಂತೇಳಿ. ಅದರಲ್ಲೂ ಬಾಲನಂತ ಅಡ್ವೊಕೇಟ್ ಅವರು, ದೊರೈರಾಜು ಅನ್ನೋಂಥ ಅಡ್ವೊಕೇಟ್ ಅವರು ಇವತ್ತು ಸ್ಪಷ್ಟವಾಗಿ ನಾವು ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ನಿಲ್ಲಿಸ್ತೀವಿ, ಗೆದ್ದು ತೋರಿಸ್ತೀವಿ ಅಂತೇಳಿ. ಕೇವಲ ಸೌಜನ್ಯ ಒಂದೇ ಅಲ್ಲ, ಇಲ್ಲಿ ಅವ್ರು ಹೇಳುವ ಪ್ರಕಾರ ಪದ್ಮಲತಾ ಆಗಿರ್ಬೋದು, ವೇದವಲಿ ಆಗಿರ್ಬೋದು, ಆನೆ ಮಾವುತನ ಆಗಿರ್ಬೋದು, ಜೊತೆಗೆ ಅವ್ರ ತಂಗಿ ನಮ್ಮ ಯಮುನಾ ಅವರು ಆಗಿರ್ಬೋದು, ಇವರೆಲ್ಲರ ಒಂದು ಸಾವಿಗೆ ಇವತ್ತು ನಾವು ಏನಪ್ಪ ಅಂದ್ರೆ ಉತ್ತರ ಪಡಿತೀವಿ, ಸತ್ತು ಹುಡುಕ್ತೀವಿ ಅಂತೇಳಿ ದೊಡ್ಡ ಒಂದು ಮನಸ್ಥಿತಿಯನ್ನು ಹೊಂದ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಇದು ಅಷ್ಟು ಸುಲಭವಾಗಿ ಮುಚ್ಚಿ ಹೋಗುವಂಥದ್ದೆಲ್ಲ. ಯಾಕಂದ್ರೆ ಭಾಳಷ್ಟು ಆಗಿದಾವ್ರು ಇವು, 1 2 ಹೇಳುವಂಥವು ದಿನನಿತ್ಯ ಹೇಳಬೇಕಾಗಿದೆ ಇದನ್ನು. ಯಾಕಂದ್ರೆ ಒಂದೇ ಕಾರಣ ಸತ್ಯ ಹೊರಗೆ ಬರಲಿ ಅನ್ನುವಂಥದ್ದು. ಮತ್ತು ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ನಾವು ಅನಗತ್ಯವಾಗಿ ಹೆಗಡೆಯವ್ರಿಗೆ ಆರೋಪ ಮಾಡ್ತಾ ಕೊಡೋಗಿದ್ರು ಸತ್ಯ ಹೊರಗೆ ಬಂತಪ್ಪ ಅಂದ್ರೆ ಯಾರಿದ್ದಾರೆ